ಹಲೋ, ಇವತ್ತಿನ ವಿಡಿಯೋದಾಗ ಅಡ್ವಾನ್ಸ್ ಎಕ್ಸೆಲ್ ಟ್ರಿಕ್ಸ್ನ ನೆಕ್ಸ್ಟ್ ಭಾಗ ನೋಡಂಬರಿ. ಇವತ್ತಿನ ಫಂಕ್ಷನ್ಸ್ ಯಾವಂದ್ರೆ ಕೌಂಟ್ ಇಫ್ಸ್ ಮತ್ತು ಕೌಂಟ್ ಇಫ್. ಕೌಂಟ್ ಅಂಥೇಳಿ ಒಂದು ಫಂಕ್ಷನ್ ಐತಿ. ಅದೇನು ಮಾಡ್ತದಂದ್ರೆ ಎಷ್ಟು ಸೆಲ್ಸ್ ಡೇಟಾ ಫಿಲ್ ಐತಿ ಅಂಥೇಳಿ. ಈಗ ನೋಡ್ರಿ 85 ನಾ ಒಂದು ಎಕ್ಸಾಂಪಲ್ ತೊಗೊಂಡೀನಿ. ಮಾರ್ಕ್ಸ್ ಅಂಥೇಳಿ 85, 90, 80, 75 TX ಟೆಕ್ಸ್ಟ್ ಅಂಥೇಳಿ ನಾನು ಡೇಟಾ ಒಂದು ಸ್ವಲ್ಪ ಎಕ್ಸಾಂಪಲ್ ತೊಗೊಂಡೀನಿ. ಕೌಂಟ್ ಫಂಕ್ಷನ್ ಏನು ಮಾಡ್ತದಂದ್ರೆ ಎಷ್ಟು ಕಾಲಮ್ಸ್ ಡೇಟಾ ಫಿಲ್ ಐತಿ ಅಂತೇಳಿ ಕೌಂಟ್ ಮಾಡಿಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಏನಂದ್ರೆ ಕೌಂಟ್ ಫಂಕ್ಷನ್ ನಾನು ಈಕ್ವಲ್ ಟು ಹಾಕ್ಕೊಂಡೆ, ಕೌಂಟ್ ಫಂಕ್ಷನ್ ತೊಗೊಂಡೆ ಮತ್ತು ರೇಂಜ್ ಸೆಲೆಕ್ಟ್ ಮಾಡಿಕೊಂಡೆ. ಈಕ್ವಲ್ ಟು ಕೌಂಟ್ ಬ್ರ್ಯಾಕೆಟ್ ಒಳಗೆ ರೇಂಜ್ ಸೆಲೆಕ್ಟ್ ಮಾಡ್ಬೋದು. ನಮ್ಗೆ ಎಷ್ಟು ಕಾಲಮ್ಸ್ ಬೇಕಲ್ಲ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಎಷ್ಟು ಅದಾವ ಅಂತ ಹೇಳ್ತದೆ, ಎಷ್ಟು ಕಾಲಮ್ಸ್ ಫಿಲ್ ಅದಾವ ಅಂತ ಹೇಳ್ತದೆ. ಅಂದರೆ ನೋಡ್ರಿ ಇಲ್ಲಿ ಏನಾಗೈತಿ, ಇದು ಟೆಕ್ಸ್ಟ್ ಕಾಲಮ್ ಫಿಲ್ ಆಗಿಲ್ಲ ಇಲ್ಲ, ಯಾಕಂದ್ರೆ ಇದು ಟೆಕ್ಸ್ಟ್ ಇದ್ದಿದ್ದು ಡೇಟಾ ಏನೈತಿ ಟೆಕ್ಸ್ಟ್ ಐತಿ, ನ್ಯೂಮರಿಕಲ್ ಅಲ್ಲ. ಇದೇ ಕೌಂಟ್ ಫಂಕ್ಷನ್ ಏನು ಕೌಂಟ್ ಮಾಡ್ತಂದ್ರೆ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೌಂಟ್ ಮಾಡ್ತೈತಿ. ನಮ್ಮ ನ್ಯೂಮರಿಕಲ್ ವ್ಯಾಲ್ಯೂ ಬಿಟ್ಟು ಮತ್ತು ಟೆಕ್ಸ್ಟು ಕೌಂಟ್ ಆಗ್ಬೇಕಂದ್ರೆ, ಟೆಕ್ಸ್ಟ್ ಡೇಟಾನು ಕೌಂಟ್ ಆಗ್ಬೇಕಂದ್ರೆ ಇನ್ನೊಂದು ಫಂಕ್ಷನ್ ಐತಿ ಕೌಂಟ್ ಎ ಅಂಥೇಳಿ. ಕೌಂಟ್ ಎ ಈಕ್ವಲ್ ಸೈನ್ ಕೌಂಟ್ ಎ ಫಾರ್ಮುಲಾ ರೇಂಜ್. ನಮ್ಗೆ ಇಷ್ಟು ಡೇಟಾ ಇಷ್ಟು ಸೆಲ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು. ಈಗ ನೋಡ್ರಿ ಇದು 5 ಬಂತು. ಇಲ್ಲಿ ಮಾಡಿದ್ರೆ ಕೌಂಟ್ದೊಳಗೆ ಬರೀ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಕೌಂಟ್ ಆಗಿ ಬಂದಿತ್ತು. ಇಲ್ಲಿ ಕೌಂಟ್ ಎದೊಳಗೆ ವಿತ್ ಟೆಕ್ಸ್ಟ್ ವ್ಯಾಲ್ಯೂಸು ಕೌಂಟ್ ಆಗಿ ಬಂದೈತಿ. ಇಲ್ಲಿ 4 ಐತಿ, ಇಲ್ಲಿ 5 ಐತಿ. ಇದ್ರ ನೆಕ್ಸ್ಟ್ ಅಡ್ವಾನ್ಸ್ ಟೆಕ್ನಿಕ್ಸ್ ಏನದಾವಂದ್ರೆ ಇಲ್ಲಿ ನೋಡಂಬರಿ. ಅಡ್ವಾನ್ಸ್ ಟೆಕ್ನಿಕ್ಸ್ ಯಾವುದಂದ್ರೆ ಕೌಂಟ್ ಇಫ್. ನಾವು ಹೆಂಗೆ ಸಮ್ ಇಫ್ಸ್ ಮಾಡಿದಿವಲ್ಲ ಸೇಮ್ ಹಂಗೆ ಕೌಂಟ್ ಇಫ್ ಅಂತ ಒಂದು ಫಂಕ್ಷನ್ ಐತಿ. ಕೌಂಟ್ ಇಫ್ ಏನು ಮಾಡ್ತದಂದ್ರೆ ಓನ್ಲಿ ಒಂದು ಕಂಡೀಷನ್ ಮೇಲೆ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊತೈತಿ. ಇಲ್ಲಿ ನಾನು ಕೌಂಟ್ ಇಫ್ ಫಂಕ್ಷನ್ ಹಾಕೊಂಡೀನಿ. ಅಂದ್ರೆ ಈಕ್ವಲ್ ಸೈನು ಕೌಂಟ್ ಇಫ್ ಫಂಕ್ಷನ್ ರೇಂಜ್, ನಮ್ಗೆ ಯಾವ್ದು ರೇಂಜ್ ಒಳಗೆ ಬೇಕಂದ್ರೆ ನಂಗೆ ಈ ರೇಂಜ್ ಒಳಗೆ ಬೇಕಾ. ಇಲ್ಲಿ ನೋಡ್ರಿ ಸಿ ಕಾಲಮ್ ಇಲ್ಲಿಂದ ಇಲ್ಲಿವರೆಗೆ, C4 ಇಂದ C8 ಮಟ್ಟ ರೇಂಜ್ ಸೆಲೆಕ್ಟ್ ಮಾಡಿಕೊಂಡೆ. C4 ಇಂದ C8 ಮಟ್ಟ ಈ ಕಾಲಮ್ದ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಕಮ ಹಾಕಿ ಇಂದ ಡಬಲ್ ಕೋಟ್ ಏನು ಮಾಡಿಕೊಂಡೆ, ನಮಗೆ ಯಾವ ಕ್ರೈಟೇರಿಯಾ ಬೇಕಲ್ಲ ಅದು ಹಾಕೊಂಡಿನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ತೊಗೊಂಡಿನಿ ಅಬ್ಸೆಂಟ್ ಅದಷ್ಟೇ ಕೌಂಟ್ ಬೇಕು ನನಗೆ. ಇಲ್ಲಿ ಓಕೆ ಮಾಡಿದೆ. ಅಬ್ಸೆಂಟ್ ಅಂತ ಡಬಲ್ ಕೋಟ್ ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟ್ರ್ ಕೊಟ್ಟೆ. ಇಲ್ಲಿ ನೋಡಿ ಅಬ್ಸೆಂಟ್ ಎಷ್ಟು ಅದಾವೆ, ಇಲ್ಲಿ 2 ಇದಾವೆ, 1 ಮತ್ತು 2. ಇಲ್ಲೊಂದು ಐತಿ, ಇಲ್ಲೊಂದು ಐತಿ, 2 ಇದಾವೆ. ಈಗ ನಾವು ಮ್ಯಾನುವಲಿ ಕೌಂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಮಾಡ್ಬೇಕ್ರಿ, 1, 2, 3 ಅಂತ ಹೆಂಗೆ ಮಾಡ್ಕೊಂಡು ಕುತ್ಕೋಬೇಕು. ಅದಕ್ಕೆ ಫಾಸ್ಟಾಗಿ ಈಸಿ ಮಾಡ್ಕೋಕಂದ್ರೆ ಕೌಂಟ್ ಇಫ್ ಹಾಕಿ ಕ್ರೈಟೇರಿಯಾ ಕೊಟ್ಬಿಟ್ರೆ ಫಾಸ್ಟಾಗಿ ನಮ್ಮ ರಿಸಲ್ಟ್ ಬಂದುಬಿಡ್ತೈತಿ. ನೋಡಿರಿ ಹೆಂಗಂದ್ರೆ ಕೌಂಟ್ ಇಫ್ ರೇಂಜ್ ಇದು ಕಾಮ ಇಂದ ಡಬಲ್ ಕೋಟ್ ಯಾವ್ದು ಬೇಕು ನಮ್ಗೆ ಪ್ರೆಸೆಂಟ್. ಈಗ ನಾನು ಪ್ರೆಸೆಂಟ್ ಕ್ಯಾರೆಕ್ಟರ್ ಹಾಕೋತೇನೆ. ನೋಡಿರಿ ಅಂದರೆ 3 ಇದಾವೆ. ಇಲ್ಲಿ ಪ್ರೆಸೆಂಟ್ ಎಷ್ಟು ಇದಾವೆ, 3 ಬಂತು. ಈ ನಾವು ಮ್ಯಾನ್ಯುವಲಿ ಚೆಕ್ ಮಾಡಿದ್ರು 3 ಇರ್ತಾವೆ, 1, 2, 3. ಅಂದರೆ ಫಾರ್ಮುಲಾ ಹಾಕಿ ಚೆಕ್ ಮಾಡಿದ್ರು 3 ಬಂತು. ಇನ್ನೊಂದೇನು ಫಾರ್ಮುಲಾ ಅಡ್ವಾನ್ಸ್ ಟೆಕ್ನಿಕ್ ಯಾವುದೈತೆ ಅಂದ್ರೆ ಕೌಂಟ್ ಇಫ್ಸ್. ಅದು ಸೇಮ್ ಈಗ ಕೌಂಟ್ ಇಫ್ಸ್ ಅಂದರೆ ಜಸ್ಟ್ ನಾವೇನು ಮಾಡಬೇಕು, ಡಬಲ್ ಅಂದರೆ ಮಲ್ಟಿಪಲ್ ಕಂಡೀಷನ್ ಹಾಕೊಂಡು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಕೌಂಟ್ ಇಫ್ಸ್ ಕ್ರೈಟೇರಿಯಾ ರೇಂಜ್ ಅಂದರೆ ಒಂದೇದು ನಾನು ಏನು ತೊಗೋತೀನಿ, ಬಿ ತೊಗೋತೀನಿ. B4 ಇಂದ B8 ಮಟ್ಟ. ಆಮೇಲೆ ಕಾಮ ನಮ್ಗೆ ಯಾವ್ದು ಬೇಕಿದ್ರಾಗ HR ಬೇಕು ಅಥವಾ ಅಕೌಂಟ್ಸ್ ಬೇಕು. ಇಲ್ಲಿ ಡಿಪಾರ್ಟ್ಮೆಂಟ್ನಾಗ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಅಕೌಂಟ್ಸ್ ತೊಗೋತೀನಿ.
ಕಾಮ ಇನ್ನೊಂದು ರೇಂಜ್ ಬೇಕು ನಮ್ಗೆ, ಅಂದ್ರೆ ಈ ರೇಂಜ್ ಒಳಗೆ ಇನ್ನೊಂದು ಕ್ರೈಟೀರಿಯಾ ಬೇಕಂದ್ರೆ ಈ ಕ್ರೈಟೀರಿಯಾ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ C4 ಇಂದ C8 ಕಾಮ, ಮತ್ತು ಇಲ್ಲೇ ಡಬಲ್ ಕೋಟ್ ಒಳಗೆ ಕ್ರೈಟೀರಿಯಾ ಅಬ್ಸೆಂಟ್ ಬೇಕು ಪ್ರೆಸೆಂಟ್ ಬೇಕು ಯಾವುದು ಅಂಥೇಳಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ನೋಡಲಿ 0 ತೋರಿಸ್ತದೆ. ಅಕೌಂಟ್ಸದ್ದು ಅಬ್ಸೆಂಟ್ ಯಾವುದಿಲ್ಲ ಅಂತೇಳಿ. ಅಂದ್ರೆ ನೋಡಿ ಅಕೌಂಟ್ ಇಲ್ಲಿ ಒಂದು ಅಕೌಂಟ್ ಐತಿ, ಪ್ರೆಸೆಂಟ್ ಐತಿ ಸ್ಟೇಟಸ್, ಇಲ್ಲೊಂದು ಅಕೌಂಟ್ಸ್ ಐತಿ ಪ್ರೆಸೆಂಟ್ ಐತಿ, ಅಬ್ಸೆಂಟ್ ಯಾವುದೂ ಇಲ್ಲ. ನಾವು ಏನು ಕ್ರೈಟೀರಿಯಾ ಕೇಳಿದ್ವಿ ಅಬ್ಸೆಂಟದ್ದು ಅಕೌಂಟ್ಸ್ನವರು ಎಷ್ಟು ಮಂದಿ ಅಬ್ಸೆಂಟ್ ಅದಾರ ಅಂಥೇಳಿ ಇದು ಇಲ್ಲಿ ನಾವು ಡೇಟಾ ಕೇಳಿದ್ವಿ. ಅದರಲ್ಲಿ ತೋರಿಸ್ತಾ ಇಲ್ಲ, ಯಾಕಂದರೆ ಅಬ್ಸೆಂಟ್ ಅವ್ರು ಯಾರೂ ಇಲ್ಲ, ಅಕೌಂಟ್ಸ್ನವರು ಅಬ್ಸೆಂಟ್ ಯಾರೂ ಇಲ್ಲ ಅಂತೇಳಿ. ಅದನ್ನು ನಾವು ಏನು ಮಾಡ್ಬೇಕು, ಇಲ್ಲಿ ಚೇಂಜ್ ಮಾಡಿ ಕ್ರೈಟೀರಿಯಾ ಚೇಂಜ್ ಮಾಡಿದ್ರೆ ಮೋಸ್ಟ್ಲಿ ಬರ್ಬೋದು. ಪ್ರೆಸೆಂಟ್ ಹಾಕಿದ್ರೆ ಡೇಟಾ ತೋರಿಸ್ತದೆ ನೋಡಿರಿ, 2 ತೋರಿಸುತ್ತೆ. ಅಂದರೆ ಅಕೌಂಟ್ಸ್ ಪ್ರೆಸೆಂಟ್ ಎಷ್ಟು ಇದಾವೆ, 2 ಇದಾವೆ. ಅಕೌಂಟ್ಸ್ 1 ಐತಿ, ಇಲ್ಲಿ 2 ಐತಿ. ಅದೇನೈತಿ ಪ್ರೆಸೆಂಟ್ ಸ್ಟೇಟಸ್ ಏನೈತಿ, 2 ಇದಾವೆ. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದಿಷ್ಟು ಇಂಥವು ಯೂಸ್ಫುಲ್ ಟೆಕ್ನಿಕ್ಸ್ನ ನೋಡೋಣ. ಥ್ಯಾಂಕ್ ಯು.